ನಮ್ಮ ಸಮಾಜಕ್ಕೆ ಹುಡುಗರ ಸಂಖ್ಯೆ ಬಹಳ ಕಡಿಮೆ ಆಗಬೇಕು. ಹುಡುಗರಿಂದ ನಾವು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ, ಕಳ್ಳತನ ತಗೊಳ್ರಿ, ರೋಡ್ ಆಕ್ಸಿಡೆಂಟ್ ತಗೊಳ್ರಿ, ದರೋಡೆಗಳು ತಗೊಳ್ರಿ, ಕೊಲೆಗಳು ತಗೊಳ್ರಿ, ಎಲ್ಲರೂ ನಿಷೇಧ ಮಾಡಿದ್ದಾರೆ. ಅಯ್ಯ ತಂಬಾಕು ಭಕ್ಷಣೆ ಮಾಡಿದ್ದಾರೆ ಅಂದ್ರೆ ನಾವು ಈಗ ಯಾಕೆ ತಿಕ್ತೀವಲ್ಲ, ಶರಣ ಹೇಳ್ತಾರೆ ಇದನ್ನ ಭಕ್ಷಣೆ ಮಾಡೋದು ಒಂದೇ ಒಂದು ನಾಯಿ ನರಕಕ್ಕೆ ಹೋದಾಗ ಅದರ ಸಮಾನ ಅಂತ ಹೇಳ್ತಾರೆ. ಅದ್ರ ಮುಂದುವರೆದು ನಾವು ನಶ್ಯ ಸೇವನೆ ಮಾಡಿದ್ರೆ ಹಂದಿ ನರಕ ಹೋಗುವ ಸಮಾನ ಅಂತ ಹೇಳ್ತಾರೆ. ಗಾಂಜಾ ಭಕ್ಷಣೆ ಮಾಡಿದ್ದಾರೆ, ಮಾಂಸ ಅಂದ್ರೆ ಬೆಕ್ಕಿನ ಹೇಸಿಗೆ ಸಮಾನ. ಮುಂದುವರೆದು ಮದ್ಯ ಭಕ್ಷಣೆ ಮಾಡಿದರೆ 18 ಜಾತಿಯ 101 ಕುಲದ ಮನುಜರ ಮಲವತ್ತಿಂದ ಸಮಾನ. ಒಂದೇ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಹೊಸಪೇಟೆ KSRTC ಬಸ್ ಸ್ಟ್ಯಾಂಡ್ ಹೇಸಿಗೆ ಸರಾಯಿ ನೀವು ಅಂತೀರಿ ಮತ್ತೆ ಕುಡಿಯಾಕ ಅಂಗಡಿಗಳು ಮಾಡಿದ್ರೆ ಕುಡಿಯಾಕ ಅಂತ ಹೇಳೋದು ಒಂದು ಪ್ರಶಾಂತ ಹೇಳ್ಬೇಕು. ಇವತ್ತು ತಾಲೂಕಿನಾಗ 8 ಅಂಗಡಿ 10 ಅಂಗಡಿ ಬಾರ್ ರೆಸ್ಟೋರೆಂಟ್ ಓಪನ್ ಆದಾಗ ನಾವು ಕುಡಿಯೋದು ಹೇಳಿ ಅಂಗಡಿಗಳು ಗೌರ್ಮೆಂಟ್ ಲೈಸೆನ್ಸ್ ಕೊಡ್ತಾರೆ, ಗೌರ್ಮೆಂಟ್ ಅಂಗಡಿ ಕುಡಿಯೋ ಪರ್ಮಿಷನ್ ಕೊಡ್ತೈತಿ. ಮತ್ತೆ ಈಗೇನು ಅಂತೀರಿ ಅಂತ ಅದು ನಮ್ಮ ದುರ್ದೈವ ಅಂತ ಹೇಳೋದು. ಧರ್ಮಸ್ಥಳದ ಒಂದು ಸಂಸ್ಥೆಯಿಂದ ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಕುಡಿತಕ್ಕಂಥ ವ್ಯಕ್ತಿಗಳನ್ನು ವಿಮುಕ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡೋದಷ್ಟು ಸುಲಭವಿಲ್ಲ. ಸಹೋದರ ಮಿತ್ರರಿಗೂ ಹೇಳೋದಷ್ಟೇ, ನೀವು ಹವ್ಯಾಸ ಬದಲಾಯಿಸಿದರೆ ಸಾಕು, ನೀವು ಅಂದ್ಕೊಂಡ್ಲಾರ್ದಂಥ ಹಣೆ ಬರನೇ ನಿಮ್ಮಲ್ಲಿ ನಿಮ್ಮ ಪಾದದಡಿಯಲ್ಲಿ ಬೀಳುತ್ತೆ ಅಂತ ಹೇಳ್ತಾ ಈ ಒಂದು ಮಧ್ಯವರ್ಜನೆಯಿಂದ ದೂರ ಇದ್ದುಬಿಟ್ರೆ ಅಷ್ಟೇ ಸಾಕು. ಪ್ರಥಮ ಹೆಜ್ಜೆ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಅನಿಷ್ಟ ಹೋಗುದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಿ. ನಿಮ್ಮ ಈ ಹೊಸ ಜೀವನವನ್ನು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೇಳಿದ್ರೆ ನವಜೀವನ ಅಂತ ಹೇಳ್ತಾರೆ. ನೋಡೋಣ ಜೋರಾಗಿ. ಈ ಹೊಸ ಜೀವನದ ಉದ್ಘಾಟನೆಯನ್ನ ಯಾರು ಮಾಡಬೇಕು ಅಂತಂದ್ರೆ ಅದನ್ನ ನೀವುಗಳೇ ಮಾಡಬೇಕು. ಯಾರು ಮಾಡಬೇಕು? ಎಲ್ಲ ಶಿಕ್ಷಕರಿಗೆ ಮಲ್ಲಿಗೆ ಹೂವಿದೆ ನಾನು ಬಯಸ್ತೀನಿ. ಆ ಮಲ್ಲಿಗೆ ಹೂವನ್ನ ಹೊರಗೆ ತೆಗೆದು ಎಲ್ಲ ಶಿಕ್ಷಕರು ಆ ಮಲ್ಲಿಗೆ ಹೂವನ್ನ ಹೊರಗೆ ತೆಗೆದು ಎಸ್ ಮೇಲೆ ನೋಡೋಣ. ಹೋದ ಆ ಹೂ ಮಲ್ಲಿಗೆ ಹೂವನ್ನ ಮೇಲೆ ಸ್ಟ್ರೈಟ್ ಇದೆಯಪ್ಪ, ನಮ್ಮ ಕೈ ಹಿಂದೆ ಹೋಗೋದು ಯಾಕೆ? ಅಭ್ಯಾಸ ಸ್ವಲ್ಪ ಸ್ಟ್ರೈಟ್ ಮೇಲೆ. ಎಸ್ ಬಂಧುಗಳೇ, ಈ ಹೊಸ ಜೀವನದ ಉದ್ಘಾಟನೆಯನ್ನು ನವಜೀವನದ ಉದ್ಘಾಟನೆ, ಈ ನವಜೀವನ ಅನ್ನುವಂಥ ಮಾತು ಧರ್ಮಸ್ಥಳದ ಧರ್ಮಾಧಿಕಾರಿ ಹೇಳುವಂಥ ಮಾತು. ಹಾಗಾಗಿ ಸಾವಿರಾರು ಜನ ತುಂಬಿದಂಥ ಈ ವೇದಿಕೆಯಲ್ಲಿ, ಕನ್ಯಮಾಶರು ತುಂಬಿದಂಥ ಈ ವೇದಿಕೆಯಲ್ಲಿ ನನ್ನ ಮಾತಿನಿಂದ ನಿಮಗೆ ಬೇಸರವಾಗಿರಬಹುದು, ನನ್ನಿಂದ ನಿಮಗೆ ಕಷ್ಟವಾಗಿರಬಹುದು. ಇದನ್ನೆಲ್ಲವನ್ನು ಮರೆತು ನೀವು ನನಗೆ ಕ್ಷಮೆ ನೀಡಬೇಕು. ಇನ್ನು ಮುಂದೆ ನಾನು ನೀವು ಹಾಲು ಜೇನಿನ ಹಾಗೆ ದೇವರಿಗೆ ಸಮನಾಗಿ ಒಂದಾಗಿ ಬಾಳೋಣ ಆಗುವುದಕ್ಕೆ ಹೇಳುವುದು. ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹಗರ್ಬೊಮ್ಮೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಶ್ರೀಶೈಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್, ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಐಲ ಉಜಿರೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಮಂಡಳಿ ಬೆಂಗಳೂರು ಹಾಗೂ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ದಿನ ನಾವು 1823ನೇ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಿ ಇವತ್ತಿಗೆ 8 ದಿನಗಳ ಕಾಲ ಈ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಇವತ್ತಿನ ಸಮಾರೋಪ ಸಮಾರಂಭಕ್ಕೆ ನಾವು ಶ್ರೀ ಹಾಲಸ್ವಾಮಿ ಮಠದ ಪರಮಪೂಜ್ಯ ಹಾಲಸಿದ್ದೇಶ್ವರ ಸ್ವಾಮಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಚಿನ್ನದ ಹೊರಗೆ ಆಯ್ತು ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿನ ಸಮಾರೋಪ ಅಂದ್ರೆ ಮುಗಿಯೋ ದಿನ ಅಂತ, ಆದರೆ ಇದು ಕಾರ್ಯಕ್ರಮ ಮುಗಿಯೋ ದಿನ, ಈ ಶಿಬಿರ ಮುಗಿಯೋ ದಿನ. ಆದರೆ ಇವತ್ತಿನಿಂದ ನಿಮಗೆ ಪ್ರಾರಂಭ, ಇವತ್ತಿನ ದಿನ ನಿಮಗೆ ಹೊಸ ದಿನ, ಹೊಸ ಮದುಮಕ್ಕಳಾದ ನೀವೆಲ್ಲರೂ ಮದುವೆ ಮಾಡಿಕೊಂಡಿರ್ತಕ್ಕಂಥ ನೀವೇ ದಂಪತಿಗಳಿದ್ದೀರಿ, ನೀವೆಲ್ಲ ಮತ್ತೆ ಹೊಸ ಇವತ್ತಿಂದ ಚಂದ ಜೀವನ ನಡೆಸಿರಿ, ಉತ್ತಮವಾಗಿ ಕೆಲಸವನ್ನು ಮಾಡಿ, ಕಾರ್ಯಕ್ರಮ ಮಾಡಿ, ಬಂದಿರತಕ್ಕಂಥ ಹಣದಲ್ಲಿ ನಿಮ್ಮ ಮನೆಯನ್ನು ಚೆಂದಾಗಿ
ಕಟ್ಕೊಳ್ರಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ನಿಮ್ಮ ಚೆನ್ನಾಗಿ ಜೀವನ ವೃದ್ಧಿಸಿಕೊಂಡು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ನಾಗರಿಕರಾಗಿ ಇದು ದೊಡ್ಡ ಸಾಧನೆ ಮಾಡಿದ್ರು. ಈ ಕುಡಿಯೋದು ಬರೋದೇ ಒಂದು ದೊಡ್ಡ ಸಾಧನೆ. ಮತ್ತೆ ಮತ್ತೆ ಸ್ವಲ್ಪ ಒಂದೊಂದೇ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂಥ ನಾಗರಿಕ ಆಗಲಿ ಅಂತಂದಿರುತ್ತ ಈಗಾಗಲೇ ಸಾಕಷ್ಟು ಮಂದಿ ಈ ಒಂದು ಶಿಬಿರದಲ್ಲಿ ಈಗಾಗಲೇ ಬೋಧನೆಯನ್ನು ಮಾಡುವ ಮೂಲಕ ಸಾಕಷ್ಟು ಉಪದೇಶವನ್ನು ನಿಮ್ಮ ತಲೆಗೆ ಉಣಬಡಿಸಿ ಮತ್ತು ಸಾಕಷ್ಟು ಧ್ಯಾನವನ್ನು ಮಾಡಿಸಿ, ಯೋಗವನ್ನು ಮಾಡಿಸಿ, ನಿಮ್ಮ ದೇಹವನ್ನು ದಂಡಿಸಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆದು ಉತ್ತಮವಾಗಿರ್ತಕ್ಕಂಥ ನುಡಿಗಳನ್ನು ನಿಮ್ಮ ದೇಹಕ್ಕೆ ನೆತ್ತಿಗೆ ತುಂಬಿ ಉತ್ತಮವಾಗಿರ್ತಕ್ಕಂಥ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಪ್ರಸಾದದ ಜೊತೆಗೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಯಾರು ಕೊಡ್ತಾರೆ? ಯಾರು ಕೂಡ ಸಾಧ್ಯ ಇಲ್ಲ. ಅಂತ ಕೆಲಸವನ್ನು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕೂಡ ಮಾಡಿದ್ದಾರೆ. ಅವರಿಂದ ಅಷ್ಟೇ ಸಾಧ್ಯ ಇಂಥ ಕೆಲಸವನ್ನು ಮಾಡಲಿಕ್ಕೆ, ಬೇರೆ ಯಾರಿಂದ ಸಾಧ್ಯ ಆಗಲ್ಲ. ಆ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿತ್ತು. ಇವತ್ತು ನೀವು ಅಂತೀರಿ ಒಬ್ಬರು ಡೆಲಿಗೇಟ್ ಆಗುತ್ತಾರೆ ಮತ್ತೆ ಕುಡಿಯಾಕ ಅಂಗಡಿಗಳು ಮಾಡಿದ್ರೆ ಕುಡಿಯಾಕೆ ಬರ್ತಾರೆ ಅಂತ ಹೇಳೋದು. ಬೇರೆ ಒಂದು ಪ್ರಶ್ನೆ ತೆಗೆದು ಇವತ್ತು ತಾಲೂಕಿನಾಗ 8 ಅಂಗಡಿ 10 ಅಂಗಡಿ ಬಾರ್ ರೆಸ್ಟೋರೆಂಟ್ ಓಪನ್ ಆದಾಗ ಮತ್ತು ಕುಡಿಯೋದು ಅದ ಹೇಳಿ ಅಂಗಡಿಗಳು ಗೌರ್ಮೆಂಟಿನ ಲೈಸೆನ್ಸ್ ಕೊಡ್ತಾರೆ, ಗೌರ್ಮೆಂಟ್ ಅಂಗಡಿಗೆ ಪರ್ಮಿಷನ್ ಕೊಡ್ತೈತಿ. ಮತ್ತು ಇದಕ್ಕೇನು ಅಂತೀರಿ ಅಂತ ಅದು ನಮ್ಮ ದುರ್ದೈವ ಅಂತ ನಾವು ತಿಳ್ಕೊಬೇಕಷ್ಟೇ. ಸರ್ಕಾರ ಇಂಥ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಒಂದಿಷ್ಟು ಮ್ಯಾಚ್ ಮಾಡೋದು ಸರ್ಕಾರ. ಯಾವುದೇ ಸರ್ಕಾರ ಆಗಲ್ಲ ಇಂಥ ಮದ್ಯವ್ಯಸನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಬಿಡಿಸ್ಬೇಕಲ್ಲ, ಮತ್ತೆ ಲೈಸೆನ್ಸ್ ಕೊಟ್ಟು ಅಂಗಡಿ ಹಾಕಿ ಕುಡಿಯೋದು ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಯಾವುದೇ ಸರ್ಕಾರ ಬರಲ್ಲ, ಸರ್ಕಾರ ಮಾಡಬೇಕು. ಇಲ್ಲೇ ಆಗಲಿ ನಾನೇ ಆಗಲಿ ಕೇಂದ್ರನೇ ಆಗಲಿ ನಮ್ಮ ರಾಜ್ಯ ಸರ್ಕಾರ ಯಾವ ಸರ್ಕಾರ ಕೂಡ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಆ ವ್ಯಸನಕ್ಕೆ ಜೀವ ಕಳ್ಕೊಂಡಿರ್ತಾವ್ರಿ, ಆ ಜೀವ ಕಳ್ಕೊಂಡಿರೋ ಹೆಣ್ಮಕ್ಳಾಗಲಿ ತಾಯಿಯರಾಗಲಿ ಅವ್ರ ಮಕ್ಕಳು ಏನು ಪಾಪ ಪ್ರಜ್ಞೆ ಇರ್ತದಲ್ಲ ಅದು ಅವರಿಗೆ ಸುತ್ತೋಲನೆ ಬಿಡಲ್ಲ. ಧರ್ಮಸ್ಥಳ ಸಂಘದ ಬಗ್ಗೆ ನಾವು ಬಹಳ ವಿಶೇಷವಾಗಿ ಕೇಳಿದ್ವಿ. ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿರುವುದು ವಿತೌಟ್ ಎಕ್ಸ್ಪೆಕ್ಟೇಷನ್ಸ್, ಲಾಭ ಬಯಸದೆ ಸಮಾಜಕ್ಕೆ ಒಂದು ಏನಾದರೂ ಒಂದು ಸೇವೆ ಮಾಡಬೇಕಂತ ಒಂದು ಏನಾದರೂ ಒಂದು ಸಂಸ್ಥೆ ಇರ್ತಂದ್ರೆ ಧರ್ಮಸ್ಥಳ ಸಂಸ್ಥೆ. ನೀವೆಲ್ಲ ಮಧ್ಯೆ ಬಿಡಿಸ್ಬೇಕಂತ ಏನಾದ್ರು ಬೇರೆ ಬೇರೆ ಹೋದ್ರೆ ಫೀಸ್ ಇರ್ತದೆ, ಅಷ್ಟು ಸಾವಿರ ಕೊಡ್ರಿ, ಇಷ್ಟು ಸಾವಿರ ಕೊಡ್ರಿ, 50,000 ಕೊಡ್ರಿ, 60,000 ಕೊಡ್ರಿ ಅಂತ. ಹೆಚ್ಚು ಕಡಿಮೆ ನಾನು ಕೇಳಿದೆ ಎಷ್ಟು ಸರ್ ಇದು ಫೀಸ್ ಅಂತ ಹೇಳಿದೆ. ಒಬ್ಬೊಬ್ಬ ಶಿಬಿರಾರ್ಥಿಯಿಂದ 1,000 ಅಂತ ಹೇಳಿ 1,000 ರೂಪಾಯಿದಾಗ ಈ ಒಂದು ಇಂಥ ಒಂದು 8 ದಿನಕ್ಕೆ ಹೆಚ್ಚು ಕಡಿಮೆ 120 ರೂಪಾಯಿ 130 ರೂಪಾಯಿ ನಿಮ್ಗೆ ಕೊಟ್ಟಾಗ ದಿನಕ್ಕೆ 120 130 ಇಸ್ಕೊಂಡು ಯಾರಾದ್ರೂ ಮಧ್ಯೆ ಬಿಡಿಸ್ತಾರಪ್ಪ ಅಂತಂದ್ರೆ ಅದು ಯಾರಿಂದ ಸಾಧ್ಯ ಇಲ್ಲ, ಧರ್ಮಸ್ಥಳ ಸಂಘದಿಂದ ಮಾತ್ರ ಸಾಧ್ಯ. ಭಾಳ ಖುಷಿ ಆಯ್ತು ನನಗೆ. ಮನುಷ್ಯನಿಗೆ ಕುಡಿತ ಬಿಡ್ಬೇಕನ್ನೋದು ನಮ್ಮ ಮನಸ್ಸಿಂದ ಬರ್ಬೇಕು. ನಮ್ಮ ಮನಸ್ಸಿಂದ ಬಂದಾಗ ಮಾತ್ರ ನಾವು ಹೋಗಕ್ಕೆ ಸಾಧ್ಯ. ಇಷ್ಟೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ನಿಮ್ಮ ತಾಯಿ ಇರ್ಬೋದು, ತಂದೆ ಇರ್ಬೋದು, ಹೆಂಡತಿ ಇರ್ಬೋದು, ಮಗು ಇರ್ಬೋದು, ಎಲ್ಲರೂ ಬಂದಾರ. ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಬಂದಾರ. ಈ 73 ಜನದಲ್ಲಿ ಬದಲಾವಣೆ ಕಾಣಕ್ಕೆ ಬಂದಾರ. ಸರಿನಾ? ಎಲ್ಲ ಒಂದು ಏನೋ ಒಂದು ಫಂಕ್ಷನ್ ಮಾಡಿ ಹೇಳ್ತಾರ, ಇದರಲ್ಲಿ ಏನೋ ಒಂದು ಫಂಕ್ಷನ್ ಮಾಡಿ ಒಂದು 10 ಜನ ಸುಧಾರಿಸಿದ್ರೆ ಸಾಕು, ನಮ್ಮದು ಫಂಕ್ಷನ್ ಇದು ಸಾರ್ಥಕ ಆದಂಗ ಅಂತ. ನನ್ನ ಪ್ರಕಾರ ಈಗ ಇರೋ ಒಂದು ಸ್ಪಿರಿಟ್, ಈ ಒಂದು ಇರೋ ಉತ್ಸಾಹ ನೋಡಿದ್ರೆ 73 ಜನಗಳು ಸುಧಾರಿಸ್ತಾರೆ. ನಮ್ಮ ಸಮಾಜಕ್ಕೆ ಹುಡುಗರ ಸಂಖ್ಯೆ ಬಹಳ ಕಡಿಮೆ ಆಗಬೇಕು. ಹುಡುಗರಿಂದ ನಾವು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ, ಕಳ್ಳತನ ತಗೊಳ್ರಿ, ರೋಡ್ ಆಕ್ಸಿಡೆಂಟ್ ತಗೊಳ್ರಿ, ದರೋಡೆಗಳು ತಗೊಳ್ರಿ, ಕೊಲೆಗಳು ತಗೊಳ್ರಿ, ಎಲ್ಲವೂ ನಿಷೇಧ ಮಾಡಿರ್ತಾರೆ. ಕುಡಿದ ನಿಷೇಧಾಗ ಏನು ಮಾಡಿರೋದು ಗೊತ್ತಾಗ್ತದಲ್ಲ. ಆ ಕುಡಿತದಿಂದ ಈ ಒಂದು ನಮ್ಮ ಸಮಾಜ ದುಸ್ಥಿತಿ ಹೋಗ್ತಾ ಇರ್ತಾರೆ. ಅಪರಾಧಗಳು ಕೂಡ ಕಡಿಮೆ ಆಗ್ಬೇಕಂದ್ರೆ ಕುಡಿಯೋದು ಬಿಟ್ಟರೆ ಅಪರಾಧಗಳ ಸಂಖ್ಯೆ ನಮಗೂ ಕೂಡ ನಂದು ಒಂದು ಸ್ವಾರ್ಥ ಇದೆ. ನಾ ಈ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ನಮ್ಗೆ 73 ಜನ ಒಳ್ಳೆ ಇವರು ಕೊಟ್ಟಲ್ಲ ಖುಷಿಯಿಂದ ಬಂದಿದ್ದೀನಿ ಕಾರ್ಯಕ್ರಮ. ನಾನು 73 ಜನದಿಂದ ನನ್ನ ಪ್ರಕಾರ 199 ಗ್ಯಾರಂಟಿ ಆಗಿ 73 ಜನ ಯಾವತ್ತೂ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ನಾ ಗ್ಯಾರಂಟಿ